ಈ ಹೊಸ ವರ್ಷದಲ್ಲಿ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ ಎಂದು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ವರ್ಷದಲ್ಲಿ ನಿಮ್ಮ ಪಾಲಿಗೆ ಖರ್ಚುಗಳ ವರ್ಷ ಎಂದೇ ಹೇಳಬಹುದು. ಹೌದು ಸ್ನೇಹಿತರೆ, ಈ ವರ್ಷ ನಿಮಗೆ ವಿಪರೀತ ಖರ್ಚುಗಳಾಗುವ ವರ್ಷ. 100 ರೂಪಾಯಿಗಳನ್ನು ದುಡಿದುಕೊಂಡು ಮನೆಗೆ ಬಂದರೆ 110 ರೂಪಾಯಿಗಳಿಗೆ ಖರ್ಚು ಮನೆ ಬಾಗಿಲಲ್ಲಿ ಕಾಯುತ್ತಾ ಕುಳಿತಿರುತ್ತದೆ. ಈ ವರ್ಷದಲ್ಲಿ ನಿಮಗೆ ವಿಪರೀತ ಕೆಲಸಗಳ ಒತ್ತಡವಿರುತ್ತದೆ. ನಿಮ್ಮ ಕೆಲಸ ಮಾತ್ರವಲ್ಲದೆ ಬೇರೆಯವರ ಕೆಲಸಗಳನ್ನು ಮೈಮೇಲೆ ಎಳೆದುಕೊಂಡು ಮಾಡಬೇಕಾದ ಅನಿವಾರ್ಯತೆ ಬರುತ್ತದೆ. ಅಂದುಕೊಂಡ ಕೆಲಸಗಳು ಯಾವುದೂ ಸರಳವಾಗಿ ಆಗುವುದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಾಕಷ್ಟು ಅಲೆದಾಡಬೇಕಾಗುತ್ತದೆ. ಹಾಗೆಯೇ ವರಮಾನವು ಹೆಚ್ಚಾಗಿರುತ್ತದೆ. ಜೊತೆಯಲ್ಲೇ ನಿಮ್ಮ ಅಭಿವೃದ್ಧಿಯೂ ಆಗುತ್ತದೆ. ಸರಕಾರದಿಂದ ನಿರೀಕ್ಷಿಸಿದ ಸಹಕಾರ ಸಿಗುತ್ತದೆ. ಆಸ್ತಿಯ ತಕರಾರು ಅಂತ್ಯವಾಗುತ್ತದೆ. ತಾಯಿಯವರ ಆರೋಗ್ಯ ಸುಧಾರಿಸುತ್ತದೆ. ಒಳ್ಳೆಯ ಮನೆಗೆ ವಾಸ್ತವ್ಯ ಬದಲಾಯಿಸುವಿರಿ. ಆರೋಗ್ಯ ಸುಧಾರಿಸುತ್ತದೆ. ಕೋರ್ಟ್ ಕೇಸುಗಳು ನಿಮ್ಮಂತೆ ಆಗುತ್ತವೆ. ಹಳೆಯ ಸಾಲಗಳು ಒಂದೊಂದೇ ಕಂತಾಗಿ ತೀರಿಸುತ್ತಾ ಹೋಗುತ್ತೀರಿ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಿರಿ. ಪ್ರಯತ್ನಿಸಿದರೆ ಮನೆಯನ್ನು ಕಟ್ಟುವಿರಿ. ಶುಭ ಕಾರ್ಯಗಳನ್ನು ನೀವೇ ಮುಂದೆ ನಿಂತು ನಡೆಸುವಿರಿ. ಗಂಡ ಹೆಂಡತಿಯರ ನಡುವೆ ಬರುವ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ದೊಡ್ಡದಾಗಿಸುವುದು ಬೇಡ. ಮಕ್ಕಳ ಜೊತೆ ಮೃದುವಾಗಿ ವರ್ತಿಸಿ. ಮಗಳಿಗೆ ವರನನ್ನು ಹುಡುಕುವಾಗ ವರನ ಪೂರ್ವಾಪರಗಳನ್ನು ಸರಿಯಾಗಿ ವಿಚಾರಿಸಿ ಮುಂದುವರಿಯುವುದು ಒಳ್ಳೆಯದು. ಆಸ್ತಿ ಪತ್ರಗಳು ಕಳೆದು ಹೋಗದ ಹಾಗೆ ಜೋಪಾನವಾಗಿ ನೋಡಿಕೊಳ್ಳಿ. ದಾಕ್ಷಿಣ್ಯಕ್ಕೆ ಸಿಕ್ಕು ಯಾರಿಗೂ ಜಾಮೀನು ನೀಡುವುದಾಗಲಿ ಅಥವಾ ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಡುವುದಾಗಲಿ ಮಾಡಬೇಡಿ. ಹಾಗೆ ಮಾಡಿದರೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಕೆಲವರಿಗೆ ಸಂತಾನ ಭಾಗ್ಯವು ಲಭಿಸುತ್ತದೆ. ಮಕ್ಕಳ ಉನ್ನತ ವ್ಯಾಸಂಗ, ಉದ್ಯೋಗ, ಮದುವೆಗೆ ಸಂಬಂಧಪಟ್ಟ ಪ್ರಯತ್ನಗಳು ಫಲಪ್ರದವಾಗುತ್ತದೆ. ಕುಟುಂಬ ಸಮೇತರಾಗಿ ಹೋಗಿ ಹರಕೆಯನ್ನು ತೀರಿಸುವಿರಿ. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದಿರಿ. ಕೆಲಸದ ಒತ್ತಡಗಳು ಇದ್ದೇ ಇರುತ್ತದೆ. ಆಗಂತುಕರೊಂದಿಗೆ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಬೆರೆಯಿರಿ. ವ್ಯಾಪಾರದಲ್ಲಿ ಕೆಲವು ಹೊಸ ಅನುಭವಗಳು ಲಭಿಸುತ್ತವೆ. ವ್ಯಾಪಾರ ವೃದ್ಧಿ ಮಾಡುತ್ತೀರಿ. ಉದ್ಯೋಗದಲ್ಲಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಹೊಸ ಅವಕಾಶಗಳು ಸಿಗುತ್ತವೆ. ಒಂದೇ ಸಮಯದಲ್ಲಿ 2-3 ಕೆಲಸಗಳನ್ನು ಮೈ ಮೇಲೆ ಎಳೆದುಕೊಂಡು ಕೆಲಸ ಮಾಡಬೇಕಾಗಿ ಬರುತ್ತದೆ. ಕೆಲಸದಲ್ಲಿ ಬಡ್ತಿಯನ್ನು ನಿರೀಕ್ಷಿಸಬಹುದು. ಹಳೆಯ ಸಂಬಳದ ಬಾಕಿ ಇದ್ದ ಹಳೆಯ ಸಂಬಳದ ದುಡ್ಡು ಕೈ ಸೇರುತ್ತದೆ. ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ತೋರಿಸುವರು. ಹೆತ್ತವರ ಬಹಳ ದಿನಗಳ ಕನಸುಗಳನ್ನು ನನಸು ಮಾಡುತ್ತೀರಿ. ಗಂಡು ಮಕ್ಕಳು ಹುಡುಗಾಟಿಕೆಯನ್ನು ಕಡಿಮೆ ಮಾಡಿಕೊಂಡು ತರಗತಿಗಳಲ್ಲಿ ಪಾಠ ಪ್ರವಚನಗಳಲ್ಲಿ ಹೆಚ್ಚುವರಿ ಗಮನ ಹರಿಸುವುದು ಒಳ್ಳೆಯದು. ಕಲಾವಿದರು ವಿಮರ್ಶೆಗಳನ್ನು ಲೆಕ್ಕಿಸದೆ ಮುಂದುವರಿಯುವಿರಿ. ಹೊಸ ಹೊಸ ಅವಕಾಶಗಳು ಲಭಿಸುತ್ತದೆ. ಗುರುವಾರಗಳಂದು ಗುರು ಭಗವಾನನ್ನು, ಗುರು ಸ್ವರೂಪಿಗಳಾದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪ್ರಾರ್ಥನೆ, ಶಿರಡಿ ಸಾಯಿಬಾಬಾ ಶ್ರೀಧರ ಆಶ್ರಮದ ಪಾದುಕಾ ದರ್ಶನಗಳನ್ನು ಮಾಡಿ ಬರುವುದು ಉತ್ತಮ. ಶುಭವಾಗಲಿ.